ನಾವು 2A ಕೇಳೇ ಇಲ್ಲ. 2Aದು ಪ್ರಸ್ತಾವನೆ ಯಾರು ಮಾಡಿದವರು? ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ, ಈಗ ಹಾಲಿ ಶಾಸಕ ಆಗ್ಯಾನ. ನಾವು ಮೊದಲು ಹೇಳಿದ್ವಿ 2Aದಾಗ ನಾವು ಹೋಗುವುದಿಲ್ಲ, ಬೇಡ. ಯಾಕಂದ್ರೆ ಅಲ್ಲಿ 104 ಸಮುದಾಯ ಅದಾವು. ಅವರ ಹಕ್ಕನ್ನು ಕಸ್ಕೋಲಿಕ್ಕೆ ನಮ್ಗೆ ತಯಾರಿಲ್ಲ. ಅದಕ್ಕೆ ನಾವು BJP ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದ್ಲಾಜೆ, ಇವೊಂದು ನಾವು ಬೊಮ್ಮಾಯಿ ಅವರು ಸೂತ್ರ ಕಂಡು ಹಿಡಿದೀವಿ. ಏನಪ್ಪ ಅಂದ್ರೆ ಇವರೇನಪ್ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿಗಳು. ಆ ಪುಣ್ಯಾತ್ಮರು 4% ಮುಸ್ಲಿಮರಿಗೇನು ಮೀಸಲಾತಿ ಕೊಟ್ಟರೆ ಅದೇ ಸಂವಿಧಾನ ವಿರೋಧಿ. ಹಿಂದೂಗಳು ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು. ನೀವು 4% ಹೆಂಗೆ ಮುಸ್ಲಿಮ್ರಿಗೆ ಕೊಟ್ರಪ್ಪ? ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ, ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಿಕತ್ತಾಗೈತಿ, ಸುಪ್ರೀಂ ಕೋರ್ಟ್ನಾಗ ಮೊನ್ನೆ ಜಸ್ಟಿಸ್ ಗವಾಯಿ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳ್ಯದ. ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸ್ನಲ್ಲಿ ಹೇಳ್ತಾರೆ, ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ, ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡಾರ. ಅದಕ್ಕಿದು 4% ಅಂತೂ ರದ್ದು ಮಾಡಲೇಬೇಕು. ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ 4% ಕೊಟ್ಟಾರ. ಅಲ್ಲಿದಿಂದ ನಮ್ಮ ಲಿಂಗಾಯತೊಳಗೇನಿತ್ತು 3B ಇತ್ತು. 3B ಒಳಗೆ ಏನಾಗಿತ್ತು, ಕೆಲವೊಂದು 2Aದಾಗೂ ಇದ್ದರು, 3Bದಾಗ ಅಂದ್ರೆ ಲಾಭ ಎಲ್ಲ ಕಡೆ ತೊಗೋತೀವಿ ಜನರಲ್ದಾಗ.